ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ದೇಶದಾದ್ಯಂತ ಸುದ್ದಿಯಲ್ಲಿರುವ ರಾಜಕೀಯವಾಗಿ ವಿವಾದದ ಗಾಳಿಯನ್ನು ಎಬ್ಬಿಸಿರುವ ಒಂದು ಕಾರ್ಯಕ್ರಮ ಅದು ಎಂಜಿ ನರೇಗಾದ ಹೆಸರನ್ನ ವಿಬಿಜಿ ರಾಮ್ಜಿ ಅಂತ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಹಾಗಾದ್ರೆ ಈ ವಿಬಿಜಿ ರಾಮ್ಜಿ ಸುದ್ದಿಯಲ್ಲಿರಲು ಕಾರಣ ಏನಂತ ತಿಳ್ಕೋದಾದ್ರೆ, ಇತ್ತೀಚೆಗೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಲೋಕಸಭೆಯಲ್ಲಿ 2005ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮೇಲ್ದರ್ಜೆಗೇರಿಸಲು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಥವಾ ಗ್ರಾಮೀಣ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಯಿತು. ಸೊ ಇದಕ್ಕೆ ರಾಷ್ಟ್ರಪತಿಯವರು ಸಹಿಯನ್ನು ಹಾಕಿದ್ದಾರೆ. ಇನ್ನು ಈ ಎಂಜಿ ನರೇಗಾ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಗ್ರಾಮೀಣ ಪ್ರದೇಶದ ನಿರುದ್ಯೋಗವನ್ನು ಕಡಿಮೆ ಮಾಡಲು ಸರ್ಕಾರ ಜಾರಿಗೊಳಿಸಿರುವ ಕೆಲಸ ಮಾಡುವ ಹಕ್ಕನ್ನು ಕಾನೂನಿನ ಮೂಲಕ ಖಾತ್ರಿಪಡಿಸುವ ಒಂದು ಉದ್ಯೋಗ ಕಾಯ್ದೆಯಾಗಿದೆ. ಸೊ ಇದನ್ನ 2005ರಲ್ಲಿ ಒಂದು ಕಾಯ್ದೆ ಅಂತ ಮಾಡಿಕೊಂಡು ಜಾರಿಗೆ ತಂದಿದ್ದು ಸೆಪ್ಟೆಂಬರ್ 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಯೋಜನೆ ಅಂತ 2005ರಲ್ಲಿ ಜಾರಿಗೆ ತಗೊಂಡ್ಬರ್ತಾರೆ. ಆದ್ರೆ ಇದನ್ನ ಜಾರಿಗೊಳಿಸಿದ್ದು 2 ಸೆಪ್ಟೆಂಬರ್ 2006ರಲ್ಲಿ 200 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡುವ ಮೂಲಕ ಇದನ್ನ ಜಾರಿಗೆ ತಗೊಂಡ್ಬರ್ತಾರೆ. ಹಾಗಾದ್ರೆ ಇದನ್ನ ಹೆಸರು ಬದಲಾವಣೆ ಮಾಡಿದ್ದು ಯಾವಾಗಂತ ನೋಡೋದಾದ್ರೆ 2 ಅಕ್ಟೋಬರ್ 2009ರಂದು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಎಂಜಿ ನರೇಗಾ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಹಾಗೆ ಇದನ್ನ ಯುನೆಸ್ಕೋದವರು ವಿಶ್ವದ ಅತಿ ದೊಡ್ಡ ಉದ್ಯೋಗ ಕಾರ್ಯಕ್ರಮವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಈ ವಿಬಿಜಿ ರಾಮ್ಜಿ ಅಂದ್ರೆ ಏನಂತ ನೋಡೋದ್ರೆ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಥವಾ ಗ್ರಾಮೀಣ್ ಅಂತ ಕೂಡ ಕರೀತಾರೆ. ಇದನ್ನ ಎಂಜಿ ನರೇಗಾದ ಬದಲಿಗೆ 2025ರಲ್ಲಿ ಪರಿಚಯಿಸಲಾದ ಒಂದು ಹೊಸ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಮಾಡಲಿದೆ. ಸೊ ಇದು ಎಂಜಿ ನರೇಗಾ ಬಂದು ಒಂದು 20 ವರ್ಷಗಳ ನಂತರ ಈ ಒಂದು ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಹಾಗಾದ್ರೆ ಈ ಎಂಜಿ ನರೇಗಾ ಮತ್ತು ಈ ವಿಬಿಜಿ ರಾಮ್ಜಿ ಈ ಎರಡರ ನಡುವಿನ ವ್ಯತ್ಯಾಸ ಏನಂತ ನೋಡೋದಾದ್ರೆ, ಇವಾಗ ಈ ವಿಬಿಜಿ ರಾಮ್ಜಿಯನ್ನ ಏನು ಅನುಷ್ಠಾನಗೊಳಿಸಲಾಗಿದೆ ಅಲ್ಲ, ಸೊ ಇದರಲ್ಲಿ ಏನು ವ್ಯತ್ಯಾಸ ಮಾಡಲಾಗಿದೆ. ಸೊ ಎಂಜಿ ನರೇಗಾದಲ್ಲಿ ವಾರ್ಷಿಕ ಕನಿಷ್ಠ 100 ದಿನಗಳವರೆಗೆ ಅಂದ್ರೆ ಒಂದು ವರ್ಷದಲ್ಲಿ ಕನಿಷ್ಠ ಒಂದು 100 ದಿನ ಒಂದು 100 ದಿವಸ ಆದ್ರೂ ಒಂದು ಕೆಲಸವನ್ನ ಕೊಡ್ಬೇಕಂತ ಇತ್ತು. ಹಾಗಾದ್ರೆ ಇವಾಗ ಈ ವಿಬಿಜಿ ರಾಮ್ಜಿಯಲ್ಲಿ ಇದನ್ನ 125ಕ್ಕೆ ಹೆಚ್ಚಿಗೆ ಮಾಡಲಾಗಿದೆ. ಅಂದ್ರೆ ಕನಿಷ್ಠ ಒಂದು ವರ್ಷದಲ್ಲಿ 125 ದಿವಸ ಆದ್ರೂ ಕೆಲಸವನ್ನ ಕೊಡ್ಬೇಕಂತ. ಹಾಗಾದ್ರೆ ಈ ಹಣಕಾಸು ಹಂಚಿಕೆ ಯಾವ ರೀತಿಯಾಗಿದೆ ಅಂದ್ರೆ, ಸಂಪೂರ್ಣ ಕೇಂದ್ರ ಈ ಎಂಜಿ ನರೇಗಾದಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ನೀಡುತ್ತಿತ್ತು. ಇವಾಗ ಏನಾದ್ರೂ ಈ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಇದು ಅನುಷ್ಠಾನಗೊಂಡ್ರೆ ಅದಕ್ಕೆ ಸಂಪೂರ್ಣ ಕೇಂದ್ರ ಸರ್ಕಾರವೇ ಅದರ ಹಣಕಾಸು ವೆಚ್ಚವನ್ನು ಭರಿಸ್ತಾ ಇತ್ತು. ಅದರಲ್ಲಿ ಏನಾದ್ರೂ ವಸ್ತುವನ್ನ ಖರೀದಿ ಮಾಡ್ಬೇಕಾದ್ರೆ ಅದಕ್ಕೆ 75% ಕೇಂದ್ರ ಸರ್ಕಾರ ಕೊಟ್ರೆ ಇನ್ನು 25% ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು. ಆದ್ರೆ ಇವಾಗ ಬದಲಾವಣೆ ಆಗಿದ್ದು 60% ಕೇಂದ್ರ ಸರ್ಕಾರ ಕೊಟ್ರೆ 40% ರಾಜ್ಯ ಸರ್ಕಾರ ಕೊಡ್ಬೇಕು. ಸೊ ಈ ರೀತಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಈಶಾನ್ಯ ರಾಜ್ಯ ಮತ್ತು ಹಿಮಾಲಯದ ರಾಜ್ಯಗಳಲ್ಲಿ 90% ಕೇಂದ್ರ ಸರ್ಕಾರ ಕೊಟ್ರೆ 10% ಆಯಾ ರಾಜ್ಯ ಸರ್ಕಾರಗಳು ಕೊಡ್ಬೇಕಂತ ಸೊ ಈ ರೀತಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇನ್ನು ಕೃಷಿ ಋತುಮಾನದಲ್ಲಿ ವಿರಾಮ ಅಂದ್ರೆ ಇವಾಗ ಜೂನ್ ಜುಲೈ ಸಂದರ್ಭದಲ್ಲಿ ಸೊ ಕೃಷಿ ಮಾಡ್ತಿರ್ತಾರ. ಅಂತ ಸಂದರ್ಭದಲ್ಲಿ ಸೊ ಇದು ಎಂಜಿ ನರೇಗಾದಲ್ಲಿ ಯಾವುದೇ ರೀತಿಯಾದಂತ ಬಿಡುವು ಇರಲ್ಲ. ಸೊ ವರ್ಷ ಪೂರ್ತಿ ಕೆಲಸವನ್ನು ಕೊಡ್ಬೋದು, ಬೇಕಾದ್ರೆ ಇಲ್ಲ ಕನಿಷ್ಠ ವರ್ಷದಲ್ಲಿ ಕನಿಷ್ಠ 100 ದಿವಸ ಆದ್ರೆ ಕೆಲಸವನ್ನು ಕೊಡ್ಬೋದು. ಆದ್ರೆ ಈ ವಿಬಿಜಿ ರಾಮ್ಜಿ ಇದರಲ್ಲಿ ನೋಡೋದ್ರೆ ವರ್ಷದಲ್ಲಿ ಕನಿಷ್ಠ 2 ತಿಂಗಳಾದ್ರೂ ಕಾಮಗಾರಿನ ಸ್ಥಗಿತಗೊಳಿಸಬೇಕು ಅಥವಾ 60 ದಿನವಾದ್ರೂ ಕೆಲಸವನ್ನ ಒಂದು ಸ್ಥಗಿತಗೊಳಿಸಬೇಕಂತ ಒಂದು ತಿದ್ದುಪಡಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಕಾಮಗಾರಿ ಆದ್ಯತೆಗಳಂದ್ರೆ ಯಾವ 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 ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ಬೇಕಂತ ನೋಡಿದ್ರೆ, ನೀರು ಸಂರಕ್ಷಣೆ, ರಸ್ತೆ, ಭೂ ಅಭಿವೃದ್ಧಿ, ಸೊ ಇನ್ನು ಶಾಲೆಯನ್ನ ಕಟ್ಟಡ ಆಗಿರ್ಬೋದು. ಸೊ ಇಂತ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ಬೇಕಂತ ಈ ಎಂಜಿ ನರೇಗಾದಲ್ಲಿ ಮಾಡ್ಕೊಂಡಿದ್ರು. ಆದ್ರೆ ಈ ವಿಬಿಜಿ ರಾಮ್ಜಿಯಲ್ಲಿ ಮುಖ್ಯವಾಗಿ 4 ಕ್ಷೇತ್ರಗಳಲ್ಲಿ ಮಾತ್ರ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ನೀರು ಸುರಕ್ಷತೆ, ಗ್ರಾಮೀಣ ಮೂಲ ಸೌಕರ್ಯ, ಜೀವನ ಮೂಲ ಸೌಕರ್ಯ, ಹವಾಮಾನ ಪ್ರತಿರೋಧ. ಸೊ ಈ ಒಂದು 4 ಕ್ಷೇತ್ರಗಳಲ್ಲಿ ಮಾತ್ರ ಈ ಕಾರ್ಮಿಕರು ಕೆಲಸವನ್ನ ಮಾಡ್ಬೇಕಂತ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಕೂಲಿ ಪಾವತಿ ಅಂದ್ರೆ ಇವಾಗ ಒಬ್ಬ ಕಾರ್ಮಿಕ ಏನಾದ್ರೂ ಒಂದು ಪಂಚಾಯತಿಯಲ್ಲಿ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ನನಗೆ ಒಂದು ಎಂಜಿ ನರೇಗಾದಲ್ಲಿ ಒಂದು ಕೆಲಸವನ್ನ ಕೊಡಿಸಿ ಅಂತ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ
ಆದ್ರೆ 15 ದಿನದ ಒಳಗಾಗಿ ಕೆಲಸವನ್ನು ಕೊಡಬೇಕು. ಇಲ್ಲ 15 ದಿವಸದ ಒಳಗೆ ಏನಾದ್ರೂ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆತನಿಗೆ ನಿರುದ್ಯೋಗ ಪತ್ತೆ ಏನಾದ್ರೂ ಕೊಡ್ಬೇಕಂತ ಈ MG ನರೇಗಾದಲ್ಲಿತ್ತು. ಆದ್ರೆ ಇವಾಗ ಆ ಈ ವಿಬಿಜಿ ರಾಮ್ಜಿಯಲ್ಲಿ ಏನು ಬದಲಾವಣೆ ಮಾಡ್ಕೊಂಡು ಸಾಪ್ತಾಹಿಕ ಅಥವಾ ಗರಿಷ್ಠ 14 ದಿನದ ಒಳಗಾದ್ರೂ ಕೆಲಸವನ್ನ ಕೊಡ್ಬೇಕ. ಸಾಪ್ತಾಹಿಕ ಅಂದ್ರೆ 15 ದಿವಸ ಅಥವಾ 14 ದಿನದ ಒಳಗೆ ಕೆಲಸವನ್ನ ಕೊಡ್ಬೇಕಂತ ಇದೆ. ಇನ್ನು ಲಭ್ಯತೆ ಅಂತ ನೋಡಿದ್ರೆ ಈ MG ನರೇಗಾದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವತ್ರಿಕ ಅಥವಾ 18 ವರ್ಷ ಮೇಲ್ಪಟ್ಟವರು ಅಂದ್ರೆ ಎಲ್ಲಾ ಈ ಭಾರತದ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ 18 ವರ್ಷ ಮೇಲ್ಪಟ್ಟವರು, ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕೆಲಸಕ್ಕೆ ಅರ್ಹರಾಗಿರ್ತಾರೆ. ಇನ್ನು ಈ ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥ ಏನಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಅಧಿಸೂಚಿತ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ. ಇವಾಗ ಒಂದು ಆಯಾ ಪ್ರದೇಶಗಳಲ್ಲಿ ಇವಾಗ ಏನ್ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಪ್ರದೇಶಗಳನ್ನ ಆಯ್ಕೆ ಮಾಡಬಹುದು, ಅಂತ ಪ್ರದೇಶದಲ್ಲಿ ಮಾತ್ರ ಈ ಕಾರ್ಮಿಕರು ಕೆಲಸ ಮಾಡ್ಬೇಕಂತ ಇದೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.